ಜಯಲಲಿತಾ ಇನ್ನಿಲ್ಲ, ಆದರೆ ಅವರ ಅಂತಿಮ ದರ್ಶನ ಇವತ್ತು ಪಡೆದೇ ಹೋದರೆ ಮತ್ತೆಂದೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತಿದೆ. ಹೀಗಾಗಿ ಅಲ್ಲಿ ಜನಸಾಗರವೇ ನೆರೆದಿದೆ. ಜನಸಂಖ್ಯೆ ನಿಯಂತ್ರಿಸಲು ತಮಿಳುನಾಡು ಪೊಲೀಸರು ಹರಸಾಹಸ ಪಡ್ತಾ ಇರುವಂತಹ ಒಂದು ಚಿತ್ರಣ. ಅಂತ್ಯಕ್ರಿಯೆ ನಡೆಸಲಿರುವಂಥ MGR ಸಮಾಧಿ ಸ್ಥಳದಲ್ಲಿ ಭಾರೀ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. 15,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ಸರ್ಕಾರ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಮರೀನಾ ಬೀಚ್ ಬಳಿ ಇರುವ MGR ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನ ನೆರವೇರಿಸಲಿದ್ದು, ಆ ಸಮಾಧಿ ಸ್ಥಳದ ಬಳಿ 15,000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಮರೀನಾ ಬೀಚ್ ಸುತ್ತಮುತ್ತ 15,000 ಪೊಲೀಸರು ಅರೆಸೇನಾ ಪಡೆ ನಿಯೋಜನೆಯಾಗಿದ್ದು, ಅಂತ್ಯಕ್ರಿಯೆ ಸಂಜೆಯೇ ನಡೆಯಲಿರುವಂತಹ ಕಾರಣ ಹೆಚ್ಚಾಗಿ ಜನಜಂಗುಳಿ ಬರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಓಕೆ, ನೀವು ನೋಡ್ತಾ ಇದ್ದೀರಿ, ಅದು MGR ಸಮಾಧಿ ಸ್ಥಳ. ಅದರ ಸುತ್ತಮುತ್ತ 15,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಿಕೊಳ್ಳಲಾಗಿರುವಂಥದ್ದು. ಅರೆಸೇನಾ ಪಡೆ ನಿಯೋಜನೆ ಕೂಡ ಆಗಿದೆ. ಅದರ ಪಕ್ಕದಲ್ಲೇ MGR ಅವರ ಸಮಾಧಿ ಸ್ಥಳದ ಪಕ್ಕದಲ್ಲೇ ಜಯಲಲಿತಾ ಅವರ ಒಂದು ಸಮಾಧಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. 4 ಗಂಟೆಯವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರೋದ್ರಿಂದ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕೂಡ ಅಲ್ಲಿ ಜನಸಾಗರ ಸೇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸುತ್ತಮುತ್ತ ಭದ್ರಕೋಟೆಯನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಆ ಸಂದರ್ಭದಲ್ಲಿ ಅವರನ್ನು ನಿಯಂತ್ರಿಸಕ್ಕೆ ಯಾವ ರೀತಿಯಾದಂತಹ ಭದ್ರಕೋಟೆ ಇದ್ರೂ ಕೂಡ ಸಾಲೋಲ್ಲ ಅಂತ ಅನಿಸುತ್ತೆ. ಇದನ್ನು ಅರಿವಿಗಿಟ್ಕೊಂಡೇ ತಮಿಳುನಾಡು ಸರ್ಕಾರ 15,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ, ಅರೆಸೇನಾ ಪಡೆಗಳ ನಿಯೋಜನೆ ಮಾಡಲಾಗಿದೆ. MGR ಸಮಾಧಿ ಸ್ಥಳದ ಪಕ್ಕದಲ್ಲೇ ತಮ್ಮ ರಾಜಕೀಯ ಗುರುಗಳು ನಿಧನ ಹೊಂದಿದಂತಹ ಸಂದರ್ಭದಲ್ಲಿ ಅವರ ಒಂದು ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಲಾಗಿತ್ತೋ ಅಲ್ಲಿಯೇ ಇವತ್ತು ಜಯಲಲಿತಾ ಅವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಅವರ ರಾಜಕೀಯ ಗುರುಗಳ ಸಮಾಧಿ ಸ್ಥಳದ ಪಕ್ಕದಲ್ಲೇ ಪುರುಚಿ ತಲೈವಿಯ ಒಂದು ಸಮಾಧಿ ಸ್ಥಳ ನಿರ್ಮಾಣವಾಗಿದೆ. ಓಕೆ, ಅನ್ಭವ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ, ನೀವು ಅಮ್ಮ ಹುಷಾರಿಲ್ಲದೆ ಇದ್ದಾಗ ಭೇಟಿ ಮಾಡಲಿಕ್ಕೆ ನಾನು ಆಸ್ಪತ್ರೆಗೆ ಹೋಗಿದ್ದೆ ಅಂತ. ಆಗ ಯಾರನ್ನ ನೋಡಿಕೊಂಡು ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಂಬಂದ್ರಿ? ನಾವು ಹಾಸ್ಪಿಟ್ಲ್ಗೆ ಹೋಗುವಾಗ ನಮ್ಮ ಫ್ರೆಂಡು ಒಬ್ಬರು ವೆಂಕಟೇಶ್ ಅಂತ ಹೆಸರು, ಅನ್ಭವರೇ ಬನ್ನಿ ಹೋಗೋಣ. ನಾನು ಹೇಳ್ದೆ, ನಮ್ಮ ಹತ್ರ 5 ಪೈಸೆ ಇಲ್ಲಪ್ಪ, ನೀವು ಕಾರ್ಯಕರ್ತರಿಲ್ವಾ, ಬನ್ನಿ ಹೋಗೋಣ. ಸರಿ, ನಾವು ಏನು ಮಾಡಿದೆ, ನಮ್ಮ ತಾಯಿ ಕೇಳ್ದೆ, ಅಮ್ಮ 1,000 ರೂಪಾಯಿ ಕೊಡಿ, ನಮ್ಮ ತಾಯಿ ನೋಡ್ಕೊಂಡು ಹೋಗ್ತೀನಿ. ನಮ್ಮ ತಾಯಿ ಕೊಟ್ಟಿಲ್ಲ. ನಮ್ಮ ಮಿಸ್ಸಸ್ ಏನು ಮಾಡಿಬಿಟ್ರು, ಒಡೆನ ಕೊಟ್ಬಿಟ್ಟು ಹೋಗಿ ದಯವಿಟ್ಟು ಹೋಗಿ ನೋಡ್ಕೊಂಡು ಬಂದು ಹೋಗಿ ಮಾರೋಡಿ ಅಂಗಡಿಯಲ್ಲಿ ಒಡೆ ಇಟ್ಬಿಟ್ಟು 1,000-2,000ಗೆ ನಾನು ನಮ್ಮ ವೆಂಕಟೇಶ್ ಇಬ್ಬರು ಹೋಗಿದ್ದೆ. ಚೆನ್ನೈಗೆ ಹೋಗ್ಬಿಟ್ಟು ಚೆನ್ನೈಯಿಂದ ಬೀಚಿ, ಅಲ್ಲಿ ಅಡ್ರೆಸ್ ಗೊತ್ತಿಲ್ಲ ನಮಗೆ. ಅಲ್ಲಿ ಬೀಚ್ ಹತ್ರ ಒಬ್ಬರು ವಾಟ್ರದ್ದು ಮಿನರಲ್ ವಾಟ್ರು 10 ರೂಪಾಯಿ ಲೀಟ್ರು. ಸರ್, ಈ ಥರ ಅಪ್ಪಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಸ್ವಲ್ಪ ಅಡ್ರೆಸ್ ಹೇಳ್ತೀರಾ ನೀವು? ನನಗೆ ಗೊತ್ತಿಲ್ಲಪ್ಪ ಹೇಳ್ಬಿಟ್ರು. ಸ್ವಲ್ಪ ಮತ್ತೆ ಏನು ಮಾಡಿದೆ, ಡ್ರೈವರು ಬಸ್ ಡ್ರೈವರ್ನ ಹೋಗಿ ಕೇಳಿ, ಸರ್ ಅಪ್ಪಲ್ ಹಾಸ್ಪಿಟ್ಲ್ ಹೋಗು. ಅಪ್ಪಲ್ ಹಾಸ್ಪಿಟ್ಲ್ ಹೋದ್ರೆ ಸ್ವಲ್ಪ ಮುಂದೆ ಹೋಗಿ 1 ಕಿಲೋಮೀಟ್ರು, ಅಲ್ಲಿ ಹೋಗಿದ್ರೆ 25 ನಂಬರು C ಹೋಗಿದ್ರೆ ಡೈರೆಕ್ಟು 40 ವಿಲಕ್ ಕಲಂಜರು ಊರದು. ಆ 40 ವಿಲಕ್ ಹತ್ರ ಹೋಗಿದ್ರೆ 40 ಲೈಟು 40 ವಿಲಕ್ ಹತ್ರ ಹೋಗಿದ್ರೆ ಅಲ್ಲಿಂದ 1-2 ಕಿಲೋಮೀಟ್ರ್ ನೀನು ನಡಿಬೇಕು. ಆಯ್ತು ಸರ್, ಹಂಗೆ ಟಿಕೆಟ್ ಕೊಡಿ. 10 ರೂಪಾಯಿ ಟಿಕೆಟ್ ಕೊಟ್ಟು ನಾವು ಇಬ್ಬರು ಏನು ಮಾಡಿದೆ, ಅಲ್ಲಿ ತೆಂಗಿನಕಾಯಿ ಅಂಗಡಿ ಇತ್ತು, 20 ಕಾಯಿ. ಎಲ್ಲೆಲ್ಲಿ ಮೂಲತಃ ಕರ್ನಾಟಕದವರು, ಮೇಲ್ಕೋಟೆಯಲ್ಲಿ ಹುಟ್ಟಿದವರು. ಅವರು ತಮಿಳುನಾಡಿನ ರಾಜಕೀಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದಂಥವರು. ಒನ್ ಆಫ್ ದಿ ಟಾಲೆಸ್ಟ್ ಲೀಡರ್ಸ್ ಆಫ್ ದಿ ಕಂಟ್ರಿ. And she is a mass leader, and she is not only tallest personality in film field, in Tamil Nadu politics also she was a tallest leader. So it's a great loss to Tamil Nadu and the AIDMK. She acted more than 140 films. She acted in Kannada language, Tamil language, Telugu language,
Malayalam language and Hindi language. She was a very popular actress. So, and for the film field also it's a great loss. So I pray God to rest her soul in peace. Sir, will you attending the last? Yes, I am going. And ಒಂದು ದಿನ ಮೌರ್ನಿಂಗು ಕೂಡ ಘೋಷಣೆ ಮಾಡಿದ್ದೀವಿ ಇವತ್ತು. 12 ಗಂಟೆ. ಓಕೆ, ಇವತ್ತು ಜಯಲಲಿತಾ ಅವರು ನಿನ್ನೆ ನಿಧನರಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಿನ ಮೌನ ದಿನವಾಗಿ ಸಂತಾಪವನ್ನು ಸೂಚಿಸಲಿಕ್ಕೆ ನಾವು ಕೂಡ ಇದನ್ನ ಘೋಷಣೆ ಮಾಡಿದ್ದೀವಿ ಅಂತ CM ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಇನ್ನು ನಾನು ಕೂಡ ಚೆನ್ನೈಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀನಿ, ನಾನು ಅವರ ಅಂತಿಮ ದರ್ಶನವನ್ನು ಪಡಿತೀನಿ ಅಂತ ಹೇಳ್ತಾ ಇದ್ರು. ಸಿನಿಮಾ ಕ್ಷೇತ್ರದಲ್ಲಿ ಅವರು 140 ಸಿನಿಮಾಗಳನ್ನ ಮಾಡಿ ಜಯಗಳಿಸಿದ್ದು ಅಲ್ಲದೆ ರಾಜಕೀಯದಲ್ಲೂ ಕೂಡ ಅಷ್ಟೇ ಒಳ್ಳೆ ಸಕ್ಸಸ್ಸನ್ನು ಕಂಡು ಉತ್ತುಂಗದ ಸ್ಥಾನದಲ್ಲಿ ಇದ್ದರು. ಇಂಥ ಸಂದರ್ಭದಲ್ಲಿ ಅವರ ಒಂದು ನಿಧನ ಒಂದು ದೊಡ್ಡ ಆಘಾತದ ಜೊತೆಗೆ ದೊಡ್ಡ ಲಾಸ್ ಅನ್ನುವಂಥ ಒಂದು ಮಾತುಗಳನ್ನ CM ಸಿದ್ದರಾಮಯ್ಯನವರು ಆಡ್ತಾ ಇದ್ರು. ರಾಜಕೀಯ ನಾಯಕರು ಮತ್ತು ಸಿನಿಮಾ ತಾರೆಯರು ಕೂಡ ಅಂತಿಮ ದರ್ಶನಕ್ಕಾಗಿ ಚೆನ್ನೈಗೆ ಧಾವಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಲ್ಲಿಗೆ ಆಗಮಿಸಲಿದ್ದಾರೆ. ತಮಿಳುನಾಡು ಸಿಎಂ ಅಭಿಮಾನಿಗಳ ಪಾಲಿನ ಅಮ್ಮ ಜಯಲಲಿತಾ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಕಾಮೆಂಟ್ರಿಯಂತೆ ಬೆಳಗ್ಗೆಯಿಂದಲೂ ಕ್ಷಣಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು. ಕ್ಷಣಕ್ಕೊಂದು ರೀತಿಯಾದ ಚಿಂತಾಜನಕದ ವರದಿಗಳು ಸಿಗ್ತಾನೆ ಹೋದ್ವು. ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ತಮಿಳುನಾಡಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಅಲ್ಲಿನ DGP ಎಲ್ಲ ಹಿರಿಯ IPS ಅಧಿಕಾರಿಗಳು ಕೂಡ ಆಸ್ಪತ್ರೆಯ ಬಳಿ ಬರಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ